ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮಿ ಅರುಣ್ ಬ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರೆಗ್ನೆಂಟ್ ಇರೋವಾಗ ಔಟಿಂಗ್ ಹೋಗಿದ್ದು, ಡೆಲಿವರಿ ಆದಮೇಲೆ ಅಂತೂ ಎಲ್ಲೂ ಔಟಿಂಗ್ಗೆ ಹೋಗಿರಲಿಲ್ಲ. ಫಸ್ಟ್ ಟೈಮು ಪಾಪು ಹುಟ್ಟಿದ ಮೇಲೆ ಔಟಿಂಗ್ ಹೋಗ್ತಾ ಇರೋದು. ಹತ್ರದಲ್ಲಿರುವಂಥ ದೇವಸ್ಥಾನಗಳಿಗೆ ಹೋಗಿದ್ವಿ ಪಾಪು ಹುಟ್ಟಿದ ಮೇಲೆ. ಅದು ಬಿಟ್ಟರೆ ತುಂಬ ದೂರ ಅಂತ ಎಲ್ಲೂ ಹೋಗಿರಲಿಲ್ಲ. ಮತ್ತು ಔಟಿಂಗಿಗೆ ರಿಲ್ಯಾಕ್ಸಿಂಗ್ ಟ್ರಿಪ್ ಅಂತೂ ಎಲ್ಲೂ ಹೋಗಿರಲಿಲ್ಲ. ಸೊ ಇವತ್ತು ಒಂದು ಒಳ್ಳೆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅದು ಯಾವ ಪ್ಲೇಸು ಅಂತ ಹೇಳಿದ್ರೆ, ಮಕ್ಕಳಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗುವಂಥ ಪ್ಲೇಸ್ ಇದು. ಬಟ್ ಆದರೆ ನಮ್ಮ ಪಾಪು ತುಂಬ ಪುಟ್ಟವನು, ಅವ್ನಿಗೇನು ಗೊತ್ತಾಗಲ್ಲ. ಬಟ್ ಆದ್ರೂ ಇದು ಒಂದು ಒಳ್ಳೆ ಪ್ಲೇಸು ಮಕ್ಕಳಿಗೆ ಅಂತ ಹೇಳ್ಬೋದು. ಸೊ ಪ್ರಾಣಿ ಪ್ರಪಂಚಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕನ ಮಗ ಇದ್ದಾನಲ್ವ ರಿತ್ವಿಕು, ಅವನು ತುಂಬ ದಿವಸದಿಂದ ಕೇಳ್ತಿದ್ದ ಹೋಗೋಣ ಅಂತ. ಯಾವಾಗ ಬಂದರೂ ಚಿಕ್ಕ ಪ್ರಾಣಿ ಪ್ರಪಂಚಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದ, ಬಟ್ ಆಗ್ತಾನೇ ಇರಲಿಲ್ಲ. ಸೊ ಫೈನಲಿ ಇವತ್ತು ಪ್ರಾಣಿ ಪ್ರಪಂಚಕ್ಕೆ ಹೊರಟ್ವಿ. ಇದು ಬಂದು ಪೆಟ್ ಸ್ಯಾಂಕ್ಚುರಿ. ಇದು ಆಫ್ ಕನಕಪುರ ರೋಡ್ ಇದೆ ಮತ್ತು ಸೋಮನಹಳ್ಳಿಯಲ್ಲಿರೋದು. ನೀವೇನಾದರೂ ಬೆಂಗಳೂರಿಂದ ಹೊರಟಿದ್ದೀರಾ ಅಂದರೆ, ಬನಶಂಕರಿ ಕಡೆಯಿಂದ ಹೊರಟಿದ್ದೀರಾ ಅಂತ ಹೇಳಿದ್ರೆ ಆಲ್ಮೋಸ್ಟ್ 1 hour ತೊಗೊಳುತ್ತೆ. ಅಂದರೆ ಒಂದು 30 ಕಿಲೋಮೀಟ್ರ್ ಆಗ್ಬೋದು. ಸೊ ನಾವು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ವಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು. ನಮಗೆ ರೋಡು ಅಷ್ಟೊಂದು ಗೊತ್ತಿರಲಿಲ್ಲ. ನಮ್ಮ ಭಾವ ಓಡಿಸ್ಕೊಂಡು ಹೋಗ್ತಾಯಿದ್ರು, ನಾವು ಫಾಲೋ ಮಾಡ್ತಾಯಿದ್ವಿ ಮ್ಯಾಪ್ ಹಾಕ್ಕೊಂಡು. ನಮ್ಮ ಭಾವ ಅಂತೂ ತುಂಬಾ ಫಾಸ್ಟಾಗಿ ಡ್ರೈವ್ ಮಾಡ್ತಾರೆ. ಅವ್ರು ಡ್ರೈವ್ ಮಾಡೋದು ನೋಡಿದ್ರೆ ನನಗೆ ಭಯ. ಓವರ್ ಸ್ಪೀಡಲ್ಲಿ ಹೋಗ್ತಾರಲ್ಲ, ಅದಕ್ಕೇ ನಾನು ಬರೋದಿಲ್ಲ ಅಂತ ಹೇಳ್ತೀನಿ. ಮತ್ತು ನಮ್ಮ ಮನೆಯವರು ಸ್ಪೀಡು ಪ್ರಾಪರಾಗಿ ಮೇಂಟೈನ್ ಮಾಡ್ತಾರೆ ಮತ್ತು ನನಗೆ ಕಂಫರ್ಟಬಲ್ ಆಗಿರುತ್ತೆ. ನಾನು ತುಂಬ ಭಯ ಪಡ್ತೀನಿ ಅಂತ ನೋಡ್ಕೊಂಡು ಓಡಿಸ್ತಾರೆ. ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆ ಅಲ್ಲ, ಅದಕ್ಕೋಸ್ಕರ. ಆ್ಯಕ್ಚುಲಿ ಈ ಟ್ರಿಪ್ಪು ತುಂಬಾ ಮೆಮೊರಬಲ್ ಅಂತ ಹೇಳ್ಬೋದು ಮತ್ತು ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು. ಯಾವಾಗಲೂ ಅಷ್ಟೇ ನಾವು ಕನಕಪುರ ರೋಡಲ್ಲಿ ಕಬ್ಬಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಪ್ರೆಗ್ನೆಂಟ್ ಆಗೋದಕ್ಕೆ ಮೊದಲು ಕಬ್ಬಳಮ್ಮ ದೇವಸ್ಥಾನಕ್ಕೆ ಹೋಗಿ ನಾವು ನಮ್ಮ ಅಕ್ಕವ್ರ ಫ್ಯಾಮಿಲಿ ಎಲ್ಲನೂ ಅಡುಗೆ ಮಾಡಿ ತಿಂದ್ಬಿಟ್ಟು ಬಂದಿದ್ವಿ. ಅದೇ ಲಾಸ್ಟ್ ಔಟಿಂಗ್ ಆಗಿತ್ತು. ಅದಾದಮೇಲೆ ರೆಸಾರ್ಟಿಗೆ ಹೋಗಿ ಬಂದಿದ್ವಿ. ಅದು ಎಲ್ಲೂ ಹೋಗಲೇ ಇಲ್ಲ. ಮತ್ತು ಎಷ್ಟೊಂದು ತಿಂಗಳಾದಮೇಲೆ ಇಲ್ಲಿಗೆ ಬರ್ತಿದ್ದೀವಲ್ಲ, ಎಷ್ಟೊಂದು ಡೆವಲಪ್ಮೆಂಟ್ ಆಗಿಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಆಲ್ಮೋಸ್ಟ್ 1 year ಆಗೋಯ್ತು ಅನ್ಕೋತೀನಿ. ಎಲ್ಲ ರೋಡ್ಸು ಅಷ್ಟು ನೀಟಾಗಿತ್ತು. ಮತ್ತು ಟೋಲ್ ಏರಿಯಾ ಕೂಡ ಬಂದ್ಬಿಟ್ಟಿದೆ ಅಲ್ಲಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಬಟ್ ಟೋಲ್ ರೋಡು ಕೂಡ ತಯಾರಿಯಾಗಿದೆ. ಮೇ ಬಿ ನಾವು ನೆಕ್ಸ್ಟ್ ಟೈಮ್ ಬರೋಷ್ಟೊತ್ತಿಗೆ ಟೋಲ್ ಕಲೆಕ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಇದು ಮಸ್ಟ್ ಹ್ಯಾವ್ ಬ್ರೇಕ್ ಅಂತ ಅನ್ನಿಸ್ತು ನನಗೆ. ಮಳೆಯಲ್ಲಿ ಪಾಪು ಜೊತೆ ಫ್ಯಾಮಿಲಿಯಾಗಿ ಈ ಥರ ಟ್ರಿಪ್ ಹೋಗೋದು ತುಂಬ ತುಂಬ ಚೆನ್ನಾಗಿ ಅನ್ನಿಸ್ತು. ಸೋಮನಹಳ್ಳಿ ಹಾಲು ಉತ್ಪಾದಕ ಸಹಾಯಕಾರಿ ಸಂಘ ಇದೆ. ಅದಕ್ಕಿಂತ ಮುಂದೆ ಹೋಗಿ ರೈಟ್ ತೊಗೊಳ್ಬೇಕು. ರೈಟ್ ತೊಗೊಂಡ್ರೆ ಒಂದೇ ರೋಡು. ಈ ರೋಡ್ ಮಾತ್ರ ಸ್ವಲ್ಪ ಚಿಕ್ಕದಾಗಿದೆ. ಇದು ಸ್ವಲ್ಪ ಮಣ್ಣು ರೋಡು, ಆಮೇಲೆ ಟಾರ್ ರೋಡ್ ಇದೆ. ಮತ್ತು ಹೋಗ್ತಾ ರೋಡು ಮುಂದಕ್ಕೆ ಚೆನ್ನಾಗಿದೆ.
ಈ ರೀತಿ ಹಳ್ಳಿಗಳು ಒಳಗಡೆ ಹೋಗಬೇಕು ಅಂತ ಹೇಳಿದ್ರೆ ಏನೋ ಒಂಥರ ಒಳ್ಳೆ ಫೀಲು, ಒಂಥರ ಅಲ್ಲಿಂದ ಘಮನೇ ಒಂಥರ. ಹಸು ಮತ್ತು ಕುರಿಗಳು ಎಲ್ಲ ಇರ್ತಾವಲ್ಲ, ಮತ್ತು ಹಸು ಸಗಣಿ ಸ್ಮೆಲ್ಲು ಒಂಥರ ಏನೋ ಒಂಥರ ಚೆನ್ನಾಗಂತ ಅನಿಸುತ್ತೆ. ಮತ್ತು ಈ ವಾಟರ್ ಟ್ಯಾಂಕ್ಸ್ ಎಲ್ಲ ಆಗ ಬೆಂಗಳೂರಲ್ಲೂ ಇತ್ತು, ಈಗ ಇದೆಲ್ಲ ಇಲ್ಲ. ಇದೆಲ್ಲ ನೋಡ್ತಾ ಇದ್ದರೆ ಓಲ್ಡ್ ಮೆಮೊರೀಸು ಚೆರಿಷ್ ಮಾಡ್ದಂಗೆ ಅನಿಸುತ್ತೆ. ಇದು ಒಂದೇ ರೋಡ್ ಇದೆ, ಮತ್ತು ಆ ಕರ್ವ್ಸು ಅಕ್ಕಪಕ್ಕ ಮರ ಗಿಡಗಳನ್ನು ನೋಡ್ತಾ ಇದ್ದರೆ ಒಂಥರ ಸೂದ್ನಿಂಗ್ ಅನಿಸುತ್ತೆ. ಇದು ಒಂದೇ ರೋಡ್ ಇರುತ್ತೆ, ಎಲ್ಲೂ ಕಟ್ಟೋಡ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಸೊ ಸೀದಾ ಒನ್ ವೇ ಮಾತ್ರನೇ ಇರುತ್ತೆ. ಮತ್ತು ಇಲ್ಲಿ ನೀವು ಹೋಗೋದಕ್ಕೆ ಮೊದಲು ಒಂದು ಸಜೆಷನ್ ಏನು ಅಂತ ಹೇಳಿದ್ರೆ, ಇಮಿಡಿಯೇಟ್ಲಿ ರೈಟಲ್ಲಿ ಪಾರ್ಕ್ ಮಾಡಬೇಡಿ. ಅವರು ಒಳಗಡೆ ಕರೀತಾರೆ, ಬಟ್ ಆದರೆ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಸ್ವಲ್ಪ ಕಾಡು ದಾರಿ ಥರ ಇರುತ್ತೆ, ಅದ್ರ ಒಳಗಡೆ ಹೋಗಿ ಅಲ್ಲೋಗಿ ಪಾರ್ಕ್ ಮಾಡೋದು ಒಳ್ಳೆಯದು. ನಮಗೆ ಗೊತ್ತಿಲ್ಲದೆ ನಾವು ಇಲ್ಲೇ ರೈಟ್ ತೊಗೊಂಡ್ಬಿಟ್ಟು ಇಲ್ಲಿ ಪಾರ್ಕ್ ಮಾಡಿದ್ವಿ. ಬಟ್ ಇಲ್ಲಿ ಪಾರ್ಕಿಂಗ್ ಏರಿಯಾ ಸ್ಪೇಷಿಯಸ್ ಇರೋದ್ರಿಂದ ಪಾರ್ಕ್ ಮಾಡೋದಕ್ಕೆ ಸ್ವಲ್ಪ ಕನ್ವೀನಿಯೆಂಟ್ ಇರುತ್ತೆ. ಬಟ್ ಆದರೆ ಯಾರನ್ನಾದ್ರೂ ನಾವು ವಯಸ್ಸಾಗಿರೋರನ್ನ ಕರ್ಕೊಂಡು ಹೋಗಿದ್ದೀವಿ, ಇಲ್ಲ ನಡೆಯೋದಕ್ಕಾಗಲ್ಲ ನಿಮಗೆ ಅಂತ ಹೇಳಿದ್ರೆ ಇಲ್ಲಿ ಪಾರ್ಕ್ ಮಾಡೋದು ಒಳ್ಳೇದಲ್ಲ. ಯಾಕೆ ಅಂತ ಹೇಳಿದ್ರೆ ತುಂಬ ದೂರ ನಡ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ನಾವು ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ನಮಗೆ ಗೊತ್ತಿರಲಿಲ್ಲ. ಇದೇ ಫಸ್ಟ್ ಗೇಟಲ್ಲೇ ನಾವು ನಿಲ್ಲಿಸ್ಬಿಟ್ಟು ಒಂದೇ ಗೇಟ್ ಇದೆ ಏನೋ ಅಂತ ಅಂದ್ಕೊಂಡು ಇಲ್ಲಿಂದನೇ ನಡ್ಕೊಂಡು ಹೋದ್ವಿ. ನೀವು ನೋಡ್ಬೋದು ಕಾಲ್ದಾರಿಯಲ್ಲಿ ನಡ್ಕೊಂಡು ಹೋಗೋದು ಅಂದರೆ ತುಂಬ ದೂರ ಅಂತ ಅನ್ನಿಸ್ಬಿಡ್ತು. ಅದು ಬೇರೆ ಪಾಪುನ ಒಬ್ರೊಬ್ಬರೇ ಎಕ್ಸ್ಚೇಂಜ್ ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ. ಅಮ್ಮ ಅಂತೂ ನಡೆಯೋದಕ್ಕಾಗಲ್ಲ ಅಂತ ಮಧ್ಯದಲ್ಲಿ ನಿಂತ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ರು. ದೂರ ಇದ್ರೂ ನಡೆಯೋದಕ್ಕೆ ನಿಮ್ಗೇನು ಕಷ್ಟ ಇಲ್ಲ ಅಂತ ಹೇಳಿದ್ರೆ ನಾವು ನಡ್ಕೊಳ್ತಾ ಹೋದರೆ ಮಾತಾಡಿಕೊಂಡು ಒಂದೊಳ್ಳೆ ಫೀಲ್ ಕೊಡುತ್ತೆ. ಮತ್ತು ನಮಗೆ ಸೆಲ್ಫ್ ಟೈಮ್ ಕೊಡೋದಕ್ಕೂ ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ ಪ್ರಾಣಿ ಪ್ರಪಂಚ ಪ್ರಾಪರ್ಟಿ ಒಳಗಡೆ ಎಂಟ್ರಾದ್ವಿ. ಹೀಗೆ ಇನ್ನು ಒಳಗಡೆ ನಾವು ನಡ್ಕೊತಾ ಹೋದರೆ ಮೇನ್ ಗೇಟ್ ಸಿಗುತ್ತೆ. ಅಲ್ಲಿಂದು ಹೂವಿನ ಗಿಡಗಳು ಮತ್ತು ಸೀನ್ರಿ ಮತ್ತು ಕಾಲ್ದಾರಿ ಇದೆಲ್ಲ ಒಂದು ಒಳ್ಳೆ ಫೀಲ್ ಕೊಡುತ್ತೆ ನಿಮಗೆ. ಮತ್ತು ನಿಮ್ಮ ಮೈಂಡ್ ಕೂಡ ತುಂಬ ರಿಲ್ಯಾಕ್ಸಿಂಗ್ ಆಗಿ ಫೀಲ್ ಆಗುತ್ತೆ. ಅದು ಫ್ಯಾಮಿಲಿ ಜೊತೆ ಚಿಟ್ಚಾಟ್ ಮಾಡ್ಕೊತ ನಡ್ಕೊಂಡು ಹೋಗೋದಂತೂ ಮಸ್ತ್ ಇರುತ್ತೆ. ರಾತ್ರಿ ಎಲ್ಲ ಹೋಗ್ತಾ ಇದ್ಲು 1 ಗಂಟೆ ತನಕ. ನಾವು 1 ಗಂಟೆ ತನಕ ಇದ್ದಿದ್ದೆ ದೇವ್ರ ನೋಡಕ್ಕೆ.
ಫೈನಲಿ ಒಂದು 10-15 ನಿಮಿಷ ವಾಕ್ ಆಗುತ್ತೆ. ಸೊ ಬಂದು ಫ್ರಂಟ್ ಗೇಟಲ್ಲಿ ರೀಚ್ ಆದ್ವಿ. ಸೊ ಇಲ್ಲಿ ನೋಡ್ಬೋದು ನೀವು, ನಿಮಗೆ ಇಲ್ಲೂ ಪಾರ್ಕಿಂಗ್ ಫೆಸಿಲಿಟಿ ಇದೆ. ದಯವಿಟ್ಟು ನೀವು ಯಾರನ್ನಾದ್ರೂ ವಯಸ್ಸಾದವ್ರನ್ನ ಮತ್ತು ಪೇರೆಂಟ್ಸ್ನ ಕರ್ಕೊಂಬರ್ತಿದ್ದೀರಾ ಅಂತ ಹೇಳಿದ್ರೆ ಇಷ್ಟೊಂದು ದೂರ ನಡಿಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಸೊ ನೀವು ಬೆಸ್ಟ್ ಇಲ್ಲೇ ಬಂದು ಪಾರ್ಕ್ ಮಾಡ್ಬೋದು. ನಮ್ಮ ಮಮ್ಮಿ ಅಂತೂ ಪಾಪ ನಿಧಾನಕ್ಕೆ ನಡ್ಕೊಂಡು ಲಾಸ್ಟಲ್ಲಿ ಬಂದರು. ಸೊ ಒಂದು ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡಿಸ್ಕೊಂಡ್ವಿ. ಸೊ ಇಲ್ಲಿ ಎಂಟ್ರಿ ಇಲ್ಲಿದೆ. ಎಂಟ್ರೆನ್ಸು ಫೀಸ್ ಬಂದು ಎಲ್ಲರಿಗೂ ಅಷ್ಟೇ, ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ 700 rupees ಪರ್ ಹೆಡ್ ಇರುತ್ತೆ. ಅಲ್ಲಿ ಗೇಟಲ್ಲಿ ಚೇಪೆಕಾಯಿ ಮಾರ್ತಾ ಇದ್ರು. ಅಮ್ಮ ಚೇಪೆಕಾಯಿ ತಗೊಂಡಿದ್ರು, ಎಲ್ಲರೂ ತಿಂತಾಯಿದ್ರು. ಟೇಸ್ಟ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಬಟ್ ಆದರೂ ಈ ರೀತಿ ಹೊರಗಡೆ ಬಂದಾಗ ಏನು ತಿಂದರೂ ಯಮ್ಮಿಯಾಗಿ ಅನಿಸುತ್ತೆ. ನಾನು ಕೆಮ್ಮಾಗುತ್ತೆ ಅಂತ ಹೇಳಿಬಿಟ್ಟು ತಿನ್ನಲಿಲ್ಲ. ನಾವು ಸಂಡೇ ಹೋಗಿದ್ರಿಂದ ಸ್ವಲ್ಪ ಕ್ರೌಡ್ ಇತ್ತು. ಟಿಕೆಟ್ ಕೌಂಟ್ರಲ್ಲಿ ನಿಂತ್ಕೊಂಡು ಪೇ ಮಾಡೋವರೆಗೂ ಮಳೆ ಬರಲಿಲ್ಲ. ಟಿಕೆಟ್ ತೊಗೊಂಡಿದ್ದು ಒಂದು 5 ನಿಮಿಷಕ್ಕೆ ಜೋರು ಮಳೆ ಬಂದ್ಬಿಡ್ತು. ಅಯ್ಯೋ ಹಿಂಗಾಗೋಯ್ತಲ್ಲಪ್ಪ ಅಂತ ಅಂದ್ಕೊಂಡ್ವಿ. ಆಮೇಲೆ ನೋಡಿದ್ರೆ ಅಲ್ಲಿ ಒಂದು ಪ್ಲೇಸ್ ಇದೆ, ಅಲ್ಲಿ ಅನಿಮಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಬಂದು ಕೂತ್ಕೊಂಡ್ವಿ. ನಮ್ಮ ಮನೆಯವ್ರು ಮಾತ್ರ ಎಲ್ಲೋ ಮಿಸ್ ಆಗಿಬಿಟ್ಟಿದ್ರು, ಪಾಪುನ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಆಮೇಲೆ ಕಾಲ್ ಮಾಡಿದ್ರೆ ಬಂದರು. ಸೊ ಇದು ಒಂದು ಇಂಟ್ರಾಕ್ಟಿವ್ ಸೆಷನ್ ಆಗಿರುತ್ತೆ. ಈ ಪ್ರಾಣಿಯನ್ನ ಒಂದು ಗಿಣಿಗೋಸ್ಕರ ಒಂದು ಪ್ರಾಣಿಯ ಸೇಲ್ ಅಂದ್ರೆ ಮಾರಾಟ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಗಿಣಿ ಅಂತ ಹೆಸರು ಬಂದು. ಮತ್ತೆ ಪಿಗ್ ಅಂದ್ರೆ ಹಂದಿ ಜಾತಿಗೆ ಸೇರಿದ ಪ್ರಾಣಿಯಲ್ಲ. ಕಿವಿ ನೋಡೋದಕ್ಕೆ ಒಂದು ಹಂದಿ ಮರಿ ಕಿವಿ ತರದೇ ಇರುತ್ತೆ, ಮತ್ತೆ ನೋಡೋದಕ್ಕೆ ಕೂಡ ಒಂದು ಹಂದಿ ಮರಿ ಓಡೋ ತರನೇ ಇರುತ್ತೆ. ಓಕೆನಾ? ಅದಕ್ಕೋಸ್ಕರ ನೋಡಿ ನಂತರ ಆಗಾಗ ಬ್ಲಿಂಕ್ ಮಾಡೋದಿಲ್ಲ, ತುಂಬಾ ರೇರ್ ಆಗಿ ಬ್ಲಿಂಕ್ ಮಾಡ್ತಾರೆ. ಮತ್ತೆ ಕಣ್ಣು ಮುಂದೆ ಹೋಗ್ಬೋದು. ಯಾವ ತರ ಅಂದ್ರೆ ನೀವೆಲ್ಲ ಆಫೀಸ್ ಫೋನ್ ಮಾಡಕ್ಕೆ ಓಕೆ. ಮತ್ತೆ ಅವ್ರಿಗೆ ಬಾಲ ಇರೋದಿಲ್ಲ, ಟೈಮ್ಲೆಸ್ ಪ್ರೊಡಕ್ಟ್ ಅಂತಾನೆ ಕರೀತಾರೆ. ಈ ಇಡೀ ಜಾತಿಯಲ್ಲೇ ಬಾಲ ಇರೋದರಿಂದ ಪ್ರಾಣಿ. ಇಲ್ಲಿ ತೋರಿಸ್ತೀರಿ ಮುಟ್ಬೋದು. ಮುಳ್ಳಂದಿ ಅಲ್ಲ, ಇದು ಪಾರ್ಟಿಫೈನ್ ಅಲ್ಲ, ಇದು ಹೆಡ್ ಜಾಬ್ ಅಂತ ಕರೀತಾರೆ. ಇದು ಆಫ್ರಿಕನ್ ಹೆಡ್ಜಾಗ್, ಆಫ್ರಿಕನ್ ಪಿಗ್ಮಿ ಹೆಡ್ ಜಾಬ್ ಅಂತ. ಮುಳ್ಳಂದಿ ಏನಿರುತ್ತೆ ಬೇಕಷ್ಟು ದೊಡ್ಡದಾಗಿರುತ್ತೆ. ಅವ್ರ ಮೈ ಮೇಲೆ ಇರೋ ಮುಳ್ಳು ಕೂಡ ತುಂಬಾ ಒಳ್ತಾ ಇರುತ್ತೆ. ಅವ್ರು ಏನ್ ಮಾಡ್ತಾರೆ, ಯಾರು ಅಟ್ಯಾಕ್ ಮಾಡಕ್ಕೆ ಮುಳ್ಳಿಗೆ ಬಿಟ್ಬಿಡ್ತಾರೆ. ಬಟ್ ಇವುಗಳು ಮುಳ್ಳಿಗೆ ಬಿಡಕ್ಕಾಗಲ್ಲ, ಸೊ ಬಾಲ್ ಹಾಕ್ಬಿಡ್ತಾರೆ. ಬಾಲ್ ಹಾಕ್ಬಿಟ್ರು ಅಂದ್ರೆ ಯಾರನ್ನೂ ಅವ್ರನ್ನ ಅಟ್ಯಾಕ್ ಮಾಡಕ್ ಆಗೋದಿಲ್ಲ. ಮತ್ತೆ ಮುಖ್ಯವಾಗಿ ಕೀಟ ಹಾರಿಗಳು ಅಂದ್ರೆ ಹುಳ ಇಷ್ಟೆಲ್ಲ ನಿಮ್ಮ ಹತ್ರ ಮುಟ್ಬೋದು. ನೀವು ಹೇಗೆ ಮುಟ್ತೀರ ಅಂದ್ರೆ ಟಾಪ್ ಟು ಬಾಟಮ್ ಮುಟ್ಬೇಕು, ಊಟ ಹೋಗೋದಿಲ್ಲ. ಅಲ್ಲಿ ಕೊಡಿ. ಚಿಕ್ಕಿ ತಗೊಳ್ಳಿ. ಹೌದು, ಹೊಟ್ಟೆ ಭಾಗದ ಹತ್ರ ತುಂಬಾ ಸಾಫ್ಟ್ ಆಗಿರುತ್ತೆ. ಇವ್ರೇನಾದ್ರು ಮಲಗ್ಬೇಕಂದ್ರೆ ಅದನ್ನ ಬೇರೆ ಯಾರಾದ್ರೂ ಇವ್ರನ್ನ ತೊಂದರೆ ಮಾಡ್ಲಿಕ್ಕೆ ಹೋದ್ರೆ ಜಸ್ಟ್ ಈ ತರ ಬಾಲ್ ಆಗ್ಬಿಡ್ತಾರೆ. ನಮ್ಮ ಇಂಡಿಯಾದಲ್ಲೂ ಸಹ ಸಿಗ್ತಾರೆ. ರಾಜಸ್ಥಾನ್ ಕೇಳಿದ್ದೀರಾ? ರಾಜಸ್ಥಾನದಲ್ಲೂ ಸಿಗ್ತಾರೆ. ಸ್ವಲ್ಪ ದಪ್ಪ ಇದೆ. ನಿಮ್ ಕಡೆ ಆಯ್ತಾ? ಮತ್ತೆ ಇವರು ಹೆಚ್ಚಾಗಿ ಉಳುಮೆ ಮಾಡ್ತಾರೆ. ಯಾವ ಪ್ರಾಣಿ ಅಂತ ಹೇಳ್ತೀರಾ? ಗ್ರೀನ್ ಇಗ್ವಾನ ಅಂತ ಕರಿತೀವಿ. ಈ ಗ್ರೀನ್ ಇಗ್ವಾನ ಅಂತ ಏನಕ್ಕೆ ಕರಿತೀವಿ ಅಂದ್ರೆ ಹುಟ್ಟಾಗ ಗ್ರೀನ್ ಆಗೇ ಇರುತ್ತೆ. ಅದೇ ದೊಡ್ಡದಾಗ್ತಾ ಆಗ್ತಾ ಎಣ್ಣೆ ಆಗಿರುತ್ತೋ ಗ್ರೀನ್ ಆಗಿ ಹೊಡೆಯುತ್ತೆ. ಗಂಡಿರೋದು ಸುತ್ತಮುತ್ತ ಬೇರೆ ಹೆಣ್ಣಿಗೋಸ್ಕರ ಬೇರೆ ಗಂಡಿ. ಸೊ ಇದು ಫೀಮೇಲ್. ನೀವು ಏನ್ ತಿನ್ಬೋದು ನಿಮ್ ಪ್ರಕಾರ? ಸೊಪ್ಪು.
ಸೊಪ್ಪು ಸೊಪ್ಪು. ಸೊ ಆಕ್ಚುಲಿ ಇವರು ಹುಳ ಅಥವಾ ಮಾಂಸ ತಿನ್ನೋದಿಲ್ಲ ಇವರು. ಏನ್ ತಿಂತಾರೆ ಅವ್ರು ಹೇಳ್ದಂಗೆ ಬರೀ ಸೊಪ್ಪು ಮತ್ತೆ ಹಣ್ಣು ತರಕಾರಿ. ಫೇವ್ರೆಟ್ ಫುಡ್ ಏನಪ್ಪಾ ಅಂತಂದ್ರೆ ದಾಸವಾಳ ಹೂವ. ವೆಜಿಟೇರಿಯನ್ಸ್ ಇರೋದು ರೆಪ್ಟೈಲ್ಸ್ ಅಂದ್ರೆ. ಸೊ ಅಂದ್ರೆ ಮುಟ್ಟಿದ್ರೆ ಅದು ಸಾಫ್ಟ್ ಆಗಿರುತ್ತೆ. ಆದ್ರೆ ಏನಾದ್ರೆ ಮತ್ತೆ ಅಟ್ಯಾಕ್ ಮಾಡಿ ಬರ್ತೀನಿ ಅಂತ ಅವ್ರೇನಂತ ಭಾವಿಸ್ಕೊಂತಾರೆ, ಶಾರ್ಪ್ ಆಗಿದೆ ಅಂತ ಹೇಳ್ಬಿಟ್ಟು ಅಪ್ರೋಚ್ ಮಾಡಕ್ ಹೋಗೋದು. ಅದಕ್ಕೋಸ್ಕರ ಅವ್ರ ಹತ್ರ ಡೆವಲಪ್ ಮಾಡ್ಕೊಂಡಿರ್ತಾರೆ. ಇವಾಗ ಇದನ್ನ ನಿಮ್ಮ ಹತ್ರ ತಗೊಂಡ್ಬರ್ತೀನಿ, ಹಂಗೆ ಹೊಟ್ಟೆ ಮೇಲೆ ಮುಟ್ಬೋದು ನೀವು, ತಲೆ ಮತ್ತೆ ಬಾಲನ ಮುಟ್ಟಕ್ ಹೋಗ್ಬೇಡಿ. ಅಯ್ಯಪ್ಪ ನಾನಂತೂ ಮುಟ್ಟಲ್ಲಪ್ಪ. ಅಯ್ಯೋ ಹೌದಾ? ಇದು ಅನಿಮಲ್ ಆಗಿದ್ರೆ ನೆಕ್ಸ್ಟ್ ನೀವು ಕುದುರೆ ಹತ್ರ ಹೋಗ್ಬೇಕಾಗುತ್ತೆ. ಇದೇ last ಅನಿಮಲ್. ಸೊ ಕುದುರೆ ಹತ್ರ ಹೋದ್ರೆ ನೀವು ಕುದುರೆಗೆ ಉಲ್ಟಿ. ಈಗ ನೀವು ಆರಾಮಾಗಿ ಕುದುರೆ ಹತ್ರ ಹೋಗಿ. ಮಂಗೋಲಿಯನ್ ಜರ್ಬಲ್ ಅಂತ ಕರೀತಾರೆ. ಮಂಗೋಲಿಯನ್ ಇಂದ ಬರ್ತಾರೆ. ಓಕೆ. ಆ ಕಡೆ ಈ ಕಡೆ ನೋಡ್ಬೇಕಂದ್ರೆ ಕಾಂಗ್ರೂ ತರ ನಿಂತ್ಕೊಳ್ತಾರೆ. ಇಲಿ ಬಾಲ್ದಲ್ಲೆಲ್ಲ ಈ ತರ ಕೂದಲು ಸಿಗೋದಿಲ್ಲ. ಇವ್ರ ಬಾಲ್ದಲ್ಲಿ ತುಂಬಾ ಕೂದಿದೆ. ಟಚ್ ಮಾಡ್ಬೋದಾ? ಎಲ್ಲ ಯಾವ ತರ ಇದೆ ಈಗ ನೀವು ಕುದುರೆ ಹತ್ರ ಹೋಗ್ಬೋದು. ಹೇಳಿ ಇಲ್ಲಿ ನಮಗೆ ಈ ಪೆಟ್ಸ್ನ ಮುಟ್ಟೋದಕ್ಕೆ ಕೊಡ್ತಾರೆ ಮತ್ತು ಇದೆಲ್ಲ ಎಕ್ಸಾಟಿಕ್ ಅನಿಮಲ್ಸು. ನನಗಂತೂ ಈ ರ್ಯಾಟ್ ತುಂಬಾ ಇಷ್ಟ ಆಗೋಯ್ತು. ನನಗೆ ಪ್ರಾಣಿಗಳು ಅಂದರೆ ತುಂಬ ಭಯ. ಮತ್ತು ಆ ಮುಳ್ಳಂದಿ ಎಲ್ಲ ಕೊಟ್ಟರಲ್ಲ ಮತ್ತು ಇಗ್ವಾನ ಎಲ್ಲ ನೋಡ್ಬಿಟ್ಟು ತುಂಬಾ ಭಯ ಆಗೋಯ್ತು ನನಗೆ, ಎಲ್ಲಿ ಕಚ್ಚಿಬಿಡ್ತಾವೋ ಅಂತ. ಬಟ್ ತುಂಬ ಚೆನ್ನಾಗಿತ್ತು ಈ ಇಂಟ್ರಾಕ್ಟಿವ್ ಸೆಷನ್ನು. ಆ್ಯಕ್ಚುಲಿ ನಾವು ಈ ಸೆಷನ್ಗೆ ಬಿಟ್ಟು ಲೇಟಾಗಿ ಬಂದಿದ್ವಿ. ಇದನ್ನೆಲ್ಲ ಮುಟ್ಟೋದಕ್ಕೆ ಯಾರಿಗಾದ್ರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ತುಂಬ ಕ್ಯೂಟ್ ಅನ್ನಿಸ್ತು ಆ ಪ್ರಾಣಿಗಳನ್ನೆಲ್ಲ ನಾವು ಪರ್ಸ್ನಲಿ ಟಚ್ ಮಾಡಿ ಫೀಲ್ ಮಾಡ್ಕೊಳ್ಳೋದ್ರಲ್ಲಿ. ಒಂಥರ ಮುದ್ದಾಗಿದ್ದಾವೆ ಅದು, ಮತ್ತು ತುಂಬ ಸಾಫ್ಟಾಗಿತ್ತು ಇಲ್ಲಿ. ಮತ್ತು ಅಷ್ಟು ದೊಡ್ಡ ಇಗ್ವಾನನೆಲ್ಲ ನೋಡೋದು ಅದು ಅಷ್ಟು ಹತ್ರದಿಂದ ಅಂದರೆ ಭಯ ಅನ್ನಿಸ್ತು. ಆ ಸೆಷನ್ ಮುಗಿಸ್ಕೊಂಡು ಹೋದ್ಮೇಲೆ ಇಲ್ಲಿ ಹಾರ್ಸ್ನ ನೋಡ್ಲಿಕ್ಕೆ ಬಂದ್ವಿ. ಮಳೆ ಬಂತು ಅಂತ ಒಳಗೆ ಕಳಿಸ್ಬಿಟ್ರು. ಬಿಡ್ತಾರೆ ಅಲ್ಲಿ ದೊಡ್ಡ ಆಮೆ ಇದೆ. Oh my God, 550 kg ಅದು ಹಾರ್ಸ್. ಅಲ್ಲಿ ನಮಗೆ ಇಲ್ಲಿ ಈಚ್ ಸೆಕ್ಷನಲ್ಲೂ ಒಬ್ಬರು ಗೈಡ್ ಇರ್ತಾರೆ. ಒಂದೊಂದು ಅನಿಮಲ್ಸ್ದು ಏನು ಸ್ಪೆಷಾಲಿಟಿ ಅನ್ನೋದನ್ನು ತಿಳಿಸ್ತಾರೆ. ಅಲ್ಲಿ ದೊಡ್ಡ ಹಾರ್ಸ್ ಇದೆ ಅಲ್ಲ, ಅದು 550 kgs ಇದೆ ಅಂತೆ. ಅದನ್ನೆಲ್ಲ ಕೇಳಿ ಆಶ್ಚರ್ಯ ಆಯಿತು. ಇನ್ನು ಮುಂದಕ್ಕೆ ಹೋಗ್ತಾ ಒಳ್ಳೆ ಅನಿಮಲ್ಸ್ನ ನೋಡಿದ್ವಿ. ಈಸ್ ಬಿಕಮಿಂಗ್ ಆರೋಗ್ಯ ಏನು? ಒಳಗಡೆ ಬಿಡ್ತಾರೆ. ಅದೇ ಅದು ನಮ್ಮ ಕೈಗೆ ಕೊಡ್ತಾರೆ.
ನೋಡು ಇಲ್ಲಿನ ಫಿಶ್ ಕಲೆಕ್ಷನ್ಸ್ ಅಂತೂ ತುಂಬ ಎಕ್ಸೈಟಿಂಗ್ ಆಗಿತ್ತು. ನಾನು ಫಸ್ಟ್ ಟೈಮ್ ಲೈಫಲ್ಲಿ ಕಾಲುಗಳಿರೋ ಫಿಶ್ಗಳನ್ನ ನೋಡಿದ್ದು. ಈ ಫಿಶ್ ಬಂದು ಕಾಲು ಮತ್ತು ಕೈ ಎರಡೂ ಇದೆ ನೋಡಿ. ಮೀನಿಗೆ ಕೈ ಕಾಲಿದೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ದರೆ ದೇವ್ರ ಸೃಷ್ಟಿ ಎಷ್ಟು ಅಂದ ಅಂತ ಅನ್ನಿಸ್ತು. ಈ ಆಮೆ ಅಂತೂ ತುಂಬ ತುಂಬ ಮುದ್ದಾಗಿತ್ತು ನೋಡೋದಕ್ಕೆ. ಪುಟ್ಟು ಪುಟ್ಟು ಆಮೆಗಳು ಅವು. ಅದ್ರ ಕೊಟ್ಟೆ ಸೊ ಎಲ್ಲ ರೆಫರೆನ್ಸ್ ಕೊಟ್ಟರೆ ಇದೇ ರೀತಿ ಇರುತ್ತೆ. ಒಂದು ಎಲ್ಲ ರೀತಿಯಾದ ಪೇಪರ್ ಇರುತ್ತೆ. ಎಲ್ಲ ರೆಫರೆನ್ಸ್ ಕೊಟ್ಟರೆ ಇದೇ ರೀತಿ ಇರುತ್ತೆ. ಇದರಿಂದ ಸ್ಟೋಲಿಂಗ್ ನೋಡಿದ್ರಾ? ಚಿಟ್ಟೆ ಲೈಫ್ ಸೈಕಲ್ ಯಾರಿಗೆ ಗೊತ್ತು? ಒಂದು ನಿಮಿಷ ನಾನು ಹೇಳ್ತೀನಿ. ಇದು ಒಂದು ಬೀಟಲ್ ಅನ್ನೋ ಹುಳ ಇದು. ಓಕೆನಾ ಸರ್? ಕಾಣಿಸ್ತಾ ಎಲ್ಲರಿಗೂ? ಇವರು ಒಂದು ಮೊಟ್ಟೆ ಇಡ್ತಾರೆ. ಎಷ್ಟು ಮೊಟ್ಟೆ ಇಡ್ತಾರೆ? 500 ಮೊಟ್ಟೆ ಇಡ್ತಾರೆ. 500 ಮೊಟ್ಟೆ ಇಡ್ತಾರೆ. ಇವ್ರು ಕಾಣಿಸಿಲ್ಲ. ಮೊಟ್ಟೆ ಒಂದು ಮೊಟ್ಟೆ ಇಟ್ಮೇಲೆ ಒಂದು 3 ತಿಂಗಳಾದ್ಮೇಲೆ ಈ ಥರ ಸ್ವಲ್ಪ ಹೋಗ್ತಾರೆ. ಸೊ ಈ ಥರ ಸ್ವಲ್ಪ ಆದ್ಮೇಲೆ 3 ಮಂತ್ಸ್ ಸೊ ಆದ್ಮೇಲೆ ಈ ತರ ಒಂದು 15ರಿಂದ 20 ದಿನ ಆದ್ಮೇಲೆ ಒಂದು ಪಿಂಪೆ ಸ್ಟೇಜ್ ಬರ್ತಾರೆ. ನೋಡಿದ್ರಾ? ಇಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಚಿಕ್ಕ ಜಿರಳೆಯಿಂದ ಹಿಡಿದು ದೊಡ್ಡ ಅನಕೊಂಡವರೆಗೂ ಇಲ್ಲಿ ಆ್ಯನಿಮಲ್ಸ್ ಇದ್ದಾವೆ. ಅಂದರೆ ತುಂಬ ಲಿಮಿಟೆಡ್ ಪೆಟ್ಸ್ ಇರೋದು. ಇವೆಲ್ಲ ರೆಸ್ಕ್ಯೂಡ್ ಪೆಟ್ಸ್ ಅಂತ ಹೇಳಿದರು. ನೀವೇನಾದರೂ ಪೆಟ್ ಲವರ್ ಆಗಿದ್ದರೆ ನಿಮಗೆ ಆಲ್ಮೋಸ್ಟ್ ಇದು ಪ್ಲೇಸು ಇಷ್ಟ ಆಗುತ್ತೆ. ಅಂದರೆ 1 ಅವರ್ ಎಂಗೇಜ್ಡ್ ಆಗಿ ಪೆಟ್ಸ್ ಜೊತೆ ಟೈಮು ಸ್ಪೆಂಡ್ ಮಾಡ್ಬೋದು. ತುಂಬಾ ಇಷ್ಟ. ಆದ್ರೆ ನೀವು ನಿಮ್ಮನೆಗೆ ತಗೊಂಡೋಗೋ ಪ್ಲಾನ್ ಮಾಡ್ತಾ ಇದ್ರೆ ತಗೊಂಡೋಗೋದಿಕ್ಕಾಗಲ್ಲ. ಯಾಕೆಂದ್ರೆ ಅವರು ನಮ್ಮ ಇಂಡಿಯನ್ ಕಾಕ್ರೋಚಸ್ ತಿನ್ನಲ್ಲ, ಎಕ್ಸಾಟಿಕ್ ಕಾಕ್ರೋಚಸ್ ಮಾತ್ರ ತಿಂತಾರೆ. ಸೊ ನೀವು ತಗೊಳಕಾಗಿದ್ರೆ ಎಕ್ಸಾಟಿಕ್ ಕಾಕ್ರೋಚಸ್ ನಿಮ್ಮ ಮನೆಗಳನ್ನ ತಂದು ಸಾಕಿ ಆಮೇಲೆ ತಗೊಂಡೋಗ್ಬೋದು. ಹಾಗೆ ಈಗ ಸಾಮಾನ್ಯ ಒಬ್ಬೊಬ್ಬರಾಗಿ ಟಚ್ ಮಾಡಿ, ಬಾಡಿ ಟಚ್ ಮಾಡಿ, ಯಾವುದೇ ಕಾರಣಕ್ಕೂ ಹೆಡೆಂಟ್ ಎಲ್ಲ ಹೋಗ್ಬೇಡಿ. ನಾನೇ ನಿಮ್ಮ ಹತ್ರ ಬರ್ತೀನಿ, ನಿಮ್ಮನ್ನ ತಗೊಂಡು ಹಾಕ್ಬಿಡ್ತೀರಿ ನೀವು.
ಆ್ಯಕ್ಚುಲಿ ಸುಮಾರು ಯೂಟ್ಯೂಬರ್ಸು ಇಲ್ಲಿ ಬಂದು ಹಾವೆಲ್ಲನೂ ಹೆಗ್ಲ ಮೇಲೆ ಹಾಕ್ಕೊಂಡೆಲ್ಲ ಫೋಟೋ ಇಟ್ಕೊಂಡಿದ್ದಾರೆ. ಮತ್ತು ನಮ್ಮ ಕೈಗೆ ಎಲ್ಲ ಕೊಡ್ತಾರೆ, ನಾವು ಹೆಗ್ಲ ಮೇಲೆಲ್ಲ ಇಟ್ಕೊಂಡು ಫೋಟೋ ಹಿಡಿಸ್ಕೋಬೋದು ಅಂತೆಲ್ಲ ಹೇಳಿದರು. ಬಟ್ ಆ ಥರ ಎಲ್ಲ ನಿಜ ಇಲ್ಲ. ಮೇ ಬಿ ಅವರು ಬಂದು ಫ್ರೀ ಟೈಮಲ್ಲಿ ಬಂದಿದ್ರೋ ಇಲ್ಲ ಮೇ ಬಿ ಪ್ರಮೋಷನ್ಸ್ಗೋಸ್ಕರ ಆ ಥರ ಏನಾದರೂ ಮಾಡಿದ್ರೋ ಏನೋ ಗೊತ್ತಿಲ್ಲ. ಬಟ್ ಆದರೆ ನಮಗೆ ಅದನ್ನೆಲ್ಲ ಟಚ್ ಮಾಡೋದಕ್ಕೆ ಮಾತ್ರ ಕೊಡ್ತಾರೆ. ಅದು ಅವರು ಹೇಳಿದ ಭಾಗದಲ್ಲಿ ಮಾತ್ರನೇ ನಾವು ಟಚ್ ಮಾಡಬೇಕು. ಅವ್ರ ಕೈಯಲ್ಲಿ ಇಟ್ಕೊಂಡಿರ್ತಾರೆ, ನಾವು ಅದನ್ನು ಸುಮ್ಮನೆ ಹಿಂಗೆ ಟಚ್ ಮಾಡಿ ಫೀಲ್ ಮಾಡಬೇಕು ಅಷ್ಟೇ, ಬಿಟ್ಟರೆ ನಮ್ಮ ಮೇಲೆಲ್ಲ ಹಾಕ್ಕೊಳ್ಳೋದಕ್ಕೆಲ್ಲ ಕೊಡೋದಿಲ್ಲ. ಹಾವನ್ನ ನೋಡಿದ ತಕ್ಷಣವೇ ಭಯ ಆಗೋಯ್ತು. ಮಕ್ಕಳೆಲ್ಲ ಅಂತೂ ತುಂಬಾ ಭಯ ಪಟ್ಕೋತಾರೆ. ನಮಗೂ ಅಷ್ಟೇ ತುಂಬ ಭಯ ಆಯಿತು. ಬಟ್ ಲೈಫಲ್ಲಿ ಒಂದು ಸತಿ ಆದರೂ ಅನಕೊಂಡನ ಟಚ್ ಮಾಡಿದ್ದೀವಲ್ಲ ಅಂತ ಒಂದು ಫೀಲ್ ಇತ್ತು. ಅದು ಒಂಥರ ರಬ್ಬರ್ ಟೈಪ್ ಇದೆ ಅದನ್ನು ನೋಡಿದ್ರೆ. ಬಟ್ ಮಕ್ಕಳೆಲ್ಲ ಅಂದರೆ ತುಂಬ ಬೆಚ್ಚ ಬೀಳ್ತಾರೆ. ನನಗಂತೂ ತುಂಬಾ ಭಯ ಆಗೋಗ್ಬಿಟ್ಟಿತ್ತು ಅದನ್ನು ಮುಟ್ಟೋದಕ್ಕೆ. ಬಟ್ ಅದು ಮುಟ್ಟಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಆ ಫೀಲ್ ಹಂಗೇ ಇತ್ತು ಕೈಯಲ್ಲಿ. ಯಪ್ಪ ನಾವು ಹಾವನ್ನ ಮುಟ್ಬಿಟ್ವಿ ಅಲ್ಲ, ಹಿಂಗಿರುತ್ತಾ ಅಂತ. ನಾನು ನೆನೆಸು ಕೂಡ ನೋಡಿರಲಿಲ್ಲ ಲೈಫಲ್ಲಿ ಅನಕೊಂಡನ ನನ್ನ ಕೈಯಲ್ಲಿ ಟಚ್ ಮಾಡ್ತೀನಿ ಅಂತ. ಪಾಪು ಅಂತೂ ಅನಿಮಲ್ಸ್ನೆಲ್ಲ ನೋಡಿಕೊಂಡು ಸುಮ್ಮನೆ ಕ್ವೈಟಾಗಿದ್ದ. ಅವನು ನಿದ್ದೆನೇ ಮಾಡಲಿಲ್ಲ, ಅವ್ನಿಗೆ ಹಶ್ವಾಗಿತ್ತು ಅನಿಸುತ್ತೆ. ಅಲ್ಲಿ ಒಂದು ಫೀಡಿಂಗ್ ರೂಮ್ ಕೂಡ ಇದೆ. ಸೊ ಯಾರಾದರೂ ನ್ಯೂ ಮಾಮ್ಸ್ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಫೀಡಿಂಗಿಗೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಫೀಡಿಂಗ್ ರೂಮು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಮೇ ಬಿ ನಮ್ಮ ಮಗನಿಗೆ ಇವಾಗ ಇಲ್ಲಿ ಬಂದಿರೋದೆಲ್ಲ ಗೊತ್ತಾಗೋದಿಲ್ಲ. ಬಟ್ ಆದರೆ ಅದು ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡ್ತಾನೆ ಅನಿಸುತ್ತೆ. ಪಾಪುಗೆ ಸ್ವಲ್ಪ ಇನ್ಫೆಕ್ಷನ್ ಆಗ್ಬೋದು ಅಂತ ಹೇಳಿಬಿಟ್ಟು ಅಮ್ಮ ಸ್ವಲ್ಪ ಪ್ಲೇಸಸ್ಗೆ ಬರಲೇ ಇಲ್ಲ. ಅವನ್ನ ನೋಡಿಸ್ಕೊಂಡು ಅಲ್ಲೇ ಕೂತ್ಕೊಂಡಿದ್ರು. ಇಲ್ಲಿ ಬರ್ಡ್ಸ್ ಐವರಿ ಇದೆ. ಇದ್ರ ಒಳಗಡೆ ಹೋದರೆ ಪಾಪುಗೆ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಮ್ಮಿ ಆಚೆನೇ ಇದ್ದರು. ನಾವೆಲ್ಲರೂ ಈ ಕ್ಯೂ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಅಟ್ ಎ ಟೈಮ್ ಸ್ವಲ್ಪ ಜನನ ಬಿಡ್ತಾರೆ. ಇಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಬರ್ಡ್ಸ್ ಎಲ್ಲ ಬಂದು ನಮ್ಮ ಮೇಲೆ ಕೂತ್ಕೊಳ್ಳುತ್ತೆ. ಅದೊಂಥರ ಒಳ್ಳೆ ಫೀಲ್ ಕೊಡುತ್ತೆ. ನಮ್ಮ ಮನೆಯವ್ರಿಗಂತೂ ಬರ್ಡ್ಸ್ ಅಂದರೆ ತುಂಬಾ ಇಷ್ಟ. ಸೊ ಅವ್ರಿಗೂ ಈ ಥರ ಐವರಿನ ಕ್ರಿಯೇಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಸೊ ಎಸ್ಪೆಷಲಿ ಇದಕ್ಕೋಸ್ಕರ ಅಂತಲೇ ಅವರು ಹೋಗಬೇಕು ಅಂತ ಅಂದ್ಕೊಂಡಿದ್ರು. ಮತ್ತು ಮಳೆ ಬೇರೆ ಡ್ರೆಸ್ಸಲ್ಲಿ ಆಗ್ತಾ ಇತ್ತು. ಅಮ್ಮ ಅಲ್ಲಿ ಬೆಂಚ್ ಮೇಲೆ ಕೂತ್ಕೊಂಡು ಪಾಪುನ ನೋಡ್ಕೊಂಡಿದ್ರು. ಬರೀ ನಾವು ಮಾತ್ರ ಹೋಗಿ ಬಂದ್ವಿ ಅಲ್ಲಿ. ಇದು ಆಮೆಗೆ 14 ವರ್ಷ ಆಗಿದೆ ಅಂತೆ. ಅದ್ರ ಸೆಲ್ಲು ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಾ. ತುಂಬ ಮೆಲ್ಲಗೆ ಪುಟ್ಟು ಹೆಜ್ಜೆ ಹಾಕೊಂಡು ನಡೀತಾ ಇತ್ತು. ಅವು ಎಷ್ಟೊಂದು ವರ್ಷ ಬದುಕಿರ್ತವೆ ಅಂತ ಹೇಳ್ತಾ ಇದ್ರು. ಬರ್ಡ್ಸ್ ಐವರಿ ಒಳಗಡೆ ಎಂಟರ್ ಆದಮೇಲೆ ಈ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಎಷ್ಟೊಂದು ಬರ್ಡ್ಸ್ ಇದ್ದಾವೆ. ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಬರ್ಡ್ಸು ಅವರೇ ಬಂದು ನಮ್ಮ ಮೇಲೆ ಕೂತ್ಕೊತವೆ. ಒಂಥರ ಚೆನ್ನಾಗಿ ಅನಿಸುತ್ತೆ. ಯಾರ ಮೇಲೆ ಜಾಸ್ತಿ ಬಂದು ಕೂತ್ಕೊತಾವೋ ನೋಡೋಣ ಅಂತ ಕೂತ್ಕೊಂಡು ಕಾಯ್ತಾ ಇದ್ವಿ.
ಈ ಬರ್ಡ್ಸ್ ಐವರಿ ಅಂತೂ ಹೈಲೈಟ್ ಅಂತ ಹೇಳ್ಬೋದು. ನಮ್ಮ ಮನೆಯವರಂತೂ ತುಂಬ ಎಂಜಾಯ್ ಮಾಡಿದ್ರು. ಬರ್ಡ್ ಲವರ್ಸ್ಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ಮತ್ತು ನಾವು ಮನೆಯಲ್ಲಿ ಬರ್ಡ್ಸ್ ಸಾಕಿದ್ದೀವಿ ಅಲ್ವಾ, ಒಂಥರ ಇನ್ಸ್ಪೈರಿಂಗ್ ಅಂತ ಅನಿಸುತ್ತೆ. ಈ ರೀತಿ ಒಂದು ಐವರಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅಲ್ವಾ, ಸೊ ಇನ್ಸ್ಪಿರೇಷನ್ ಅಂತ ಅನ್ನಿಸ್ತು. ನೆಕ್ಸ್ಟ್ ಒಂದು ಕತ್ತೆಗಳನ್ನ ನೋಡೋಕೆ ಬಂದಿದ್ವಿ. ಇದು ನಂದು ಫೇವ್ರೆಟ್ ಅನಿಮಲ್ಲು. ಯಾರಾದರೂ ಕೇಳಿದ್ರೆ ನಿಂಗೆ ಏನು ಪ್ರಾಣಿ ಇಷ್ಟ ಅಂತ ಹೇಳಿದ್ರೆ ಕತ್ತೆ ಅಂತ ಹೇಳಿದ್ರೆ ನಗ್ತಾರೆ. ಬಟ್ ಆದರೆ ಆ ಕತ್ತೆ ಎಷ್ಟು ಕ್ಯೂಟಾಗಿರುತ್ತೆ, ನನಗೆ ಅಂತೂ ತುಂಬ ಇಷ್ಟ. ಅದನ್ನು ಮುದ್ದು ಮಾಡೋದಕ್ಕೆ ಆಸೆ, ಬಟ್ ಎಲ್ಲಿ ಒದ್ಬಿಡುತ್ತೆ ಅಂತ ಭಯ. ಬಟ್ ಇಲ್ಲಿ ಅಂತ ಹೇಳಿದ್ರೆ ಅದನ್ನು ಮುದ್ದು ಮಾಡೋದಕ್ಕೆ ಒಂದು ಚಾನ್ಸ್ ಸಿಕ್ತು ಅಲ್ವಾ, ನನಗಂತೂ ತುಂಬ ಖುಷಿ ಅನ್ನಿಸ್ತು. ಹೈ ನನ್ನ ಕತ್ತೆ ಮುಟ್ಟಿದೆ ಅಂತ ಹೇಳ್ಬಿಟ್ಟು ಖುಷಿ ಆಯಿತು. ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಹಸು ಮತ್ತು ಕುರಿಮರಿ ಇದೆಲ್ಲ ಇದ್ವು. ಮಕ್ಕಳಿಗೆ ಇದು ಒಂದು ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು. ಅಂದರೆ ಹಳ್ಳಿ ಜೀವನದಲ್ಲಿರೋರಿಗೆ ಮಾತ್ರ ಈ ಹಸು ಮತ್ತು ಕರು ಮತ್ತು ಕುರಿಮರಿ ಇದನ್ನೆಲ್ಲ ನೋಡೋದಕ್ಕೆ ಚಾನ್ಸ್ ಸಿಗುತ್ತೆ. ಮತ್ತು ಇಷ್ಟೊಂದು ಆ್ಯನಿಮಲ್ಸ್ನೆಲ್ಲ ಮುಟ್ಟಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಬಟ್ ದೊಡ್ಡವರು ಅಂತ ಹೇಳಿದ್ರೆ ಮೇ ಬಿ ಪೇರೆಂಟ್ಸ್ ವಯಸ್ಸಾದವ್ರನ್ನ ಏನಾದರೂ ಕರ್ಕೊಂಡ್ಬಂದರೆ ಅವ್ರಿಗೆ ಇಷ್ಟ ಆಗ್ಬೋದು, ಇಲ್ಲ ಆಗ್ದಿರನೂ ಇರ್ಬೋದು ಅಂತ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಡೈಲಿ ಲೈಫಲ್ಲಿ ಈ ರೀತಿ ಎಲ್ಲ ನೋಡಿರ್ತಾರೆ. ಆಲ್ಮೋಸ್ಟ್ ಎಲ್ಲ ಪ್ರಾಣಿಗಳನ್ನೂ ನೋಡಿರ್ತಾರೆ. ಅಂದರೆ ಎಕ್ಸಾಟಿಕ್ ಪ್ರಾಣಿಗಳನ್ನ ಬಿಟ್ಟು ಸ್ವಲ್ಪ ಬೋರಿಂಗ್ ಅಂತ ಅನ್ನಿಸ್ಬಿಡುತ್ತೆ ದೊಡ್ಡವ್ರಿಗೆ. ಬಟ್ ಮಕ್ಕಳಂತೂ ತುಂಬ ತರೋಲಿ ಎಂಜಾಯ್ ಮಾಡ್ತಾರೆ. ಯಾಕೆ ಅಂದರೆ ಅವ್ರಿಗೆ ಈ ಪೆಟ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡುವಂಥ ಒಂದು ಅವಕಾಶ ಸಿಗುತ್ತಲ್ವ, ಅವ್ರಿಗೆ ಒಂಥರ ತುಂಬ ಒಳ್ಳೆ ಅನುಭವ ಅನಿಸುತ್ತೆ. ಸೊ ಈ ಸ್ಮಾಲ್ ಟ್ರಿಪ್ನ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಅಂದರೆ ಅಷ್ಟೊಂದು ವಾವ್ ಅನ್ನೋ ಥರ ಇದೆ ಅಂತಲೂ ಹೇಳಕ್ಕೆ ಬರಲ್ಲ, ಇಲ್ಲ ಓಕೆ ಇದೆ ಅಂತಲೂ ಹೇಳಕ್ಕೆ ಬರಲ್ಲ. ಬಟ್ ಚೆನ್ನಾಗಿರುತ್ತೆ. ಆಫ್ಟರ್ ಲಾಂಗ್ ಟೈಮ್ ಒಂದು ಔಟಿಂಗ್ ಹೋಗಬೇಕು ಅಂತ ಹೇಳಿದ್ರೆ ಒಂದು 1 hour ಇಲ್ಲ 1.5 hour ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಈ ಪ್ಲೇಸು ತುಂಬ ಚೆನ್ನಾಗಿದೆ. ಸೊ ಹೀಗೆ ವಾಪಸ್ ಹೋಗೋವಾಗ ತುಂಬ ಹಶ್ವಾಗ್ಬಿಟ್ಟಿತ್ತು. ಮಧ್ಯಾಹ್ನ ಲಂಚ್ ಟೈಮ್ ಆಗಿತ್ತು. ಅದಕ್ಕೆ ಲಂಚ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಲ್ಲೇ ನಿಯರೆಸ್ಟ್ ಒಂದು ಡಾಬಾಗೆ ಹೋಗಿದ್ವಿ. ಸಂಡೇ ಆಗಿದ್ದರಿಂದ ನಾನ್ ವೆಜ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಹೈದ್ರಾಬಾದ್ ಸ್ಟೈಲ್ ಡಾಬಾ ಅಂತ ಹಾಕಿದ್ರು ಅಲ್ವಾ, ಸೊ ಹೈದ್ರಾಬಾದಿ ಬಿರಿಯಾನಿ ಚೆನ್ನಾಗಿರ್ಬೋದು ಅಂತ ಹೇಳಿಕೊಂಡು ಹೈದ್ರಾಬಾದಿ ಬಿರಿಯಾನಿನೂ ಪರೋಟ ಮತ್ತು ಎಗ್ ಕರಿ ಎಲ್ಲನೂ ಆರ್ಡ್ರ್ ಮಾಡಿದ್ವಿ. ನಾವು ಆರ್ಡ್ರ್ ಮಾಡಿದ್ದೆಲ್ಲ ಬೇಗ ಬಂದಿತ್ತು. ನಮ್ಮ ಅಕ್ಕ ಬಾವ ಅವ್ರು ಆರ್ಡ್ರ್ ಮಾಡಿದ್ದು ಸ್ವಲ್ಪ ಲೇಟಾಗಿ ಬಂತು. ಅವ್ರು ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ರು. ಬಟ್ ನಾವು ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಹೈದ್ರಾಬಾದಿ ಬಿರಿಯಾನಿ ಆ್ಯಾವ್ರೇಜ್ ಆಗಿತ್ತು. ಸೊ ಊಟ ಮುಗಿಸ್ಕೊಂಡು ಮನೆಗೆ ಹೊರಡೋಣ ಅಂತ ಆನ್ ದ ವೇ ಹೋಗ್ತಾ ಇದ್ವಿ. ಬಟ್ ಅಲ್ಲೇ ಒಂದು ಗೋ ಕಾರ್ಟಿಂಗ್ ಕೆಫೆ ಅಂತ ಇದೆ. ನಮ್ಮ ರಿತ್ವಿಕ್ಕು ಅದನ್ನು ನೋಡಿರಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಹೆಂಗೋ ಅವ್ನ ಕಣ್ಣಿಗೆ ಅಲ್ಲಿ ಬೋರ್ಡ್ ಕಾಣಿಸ್ಬಿಡ್ತು. ಆ ಊಟ ಮುಗಿಸ್ಕೊಂಡ್ವಲ್ಲ, ಆ ಡಾಬಾ ಹಿಂದ್ಗಡೆ ರೋಡಲ್ಲೇ ಇರೋದು ಇದು. ಆಲ್ಮೋಸ್ಟ್ ಅರ್ಧಕ್ಕೆ ಬಂದು ಮತ್ತೆ ವಾಪಸ್ ಕಟ್ ಮಾಡಿಕೊಂಡು ಯೂಟರ್ನ್ ತೊಗೊಂಡು ಹೋದ್ವಿ. ಹೋಗೋಣ ಅಂತ ಹಠ ಮಾಡ್ತಿದ್ದ ರಿತ್ವಿಕ್ಕು. ಅದಕ್ಕೋಸ್ಕರ ಅವನು ಯೂಟ್ಯೂಬಲ್ಲಿ ಯಾವುದೋ ಒಂದು ಶಾರ್ಟ್ಸ್ ನೋಡಿಬಿಟ್ಟು, ಸೊ ಈ ರೀತಿ ಆಫರ್ ಇದೆ ಚಿಕ್ಕಿ, ಇಲ್ಲಿ ಹೋದರೆ ಇವತ್ತು ಏನೋ ಕಾಂಬೋ ಕೂಡ ಕೊಡ್ತಾರೆ ಅಂತ ಹೇಳಿದ್ದ. ಬೇರೆ ಕಡೆ ಕಾರ್ಟಿಂಗಿಗೆಲ್ಲ ತುಂಬ ಜಾಸ್ತಿ ತಗೊಳ್ತಾರೆ. ಮತ್ತು ಇಲ್ಲಿ ಬಂದುಬಿಟ್ಟು ಆಫರ್ ಇದೆ. ಈ ಯೂಟ್ಯೂಬ್ ಶಾರ್ಟ್ಸು ತೋರಿಸಿದ್ರೆ ನಮಗೆ 1200 rupees ಇರೋ ಟಿಕೆಟ್ಟು ನಮಗೆ 550 rupeesಗೆಲ್ಲ ಸಿಗುತ್ತೆ ಅಂತ ಹೇಳಿದ್ದ. ಸೊ ಹೋಗಿ ಚೆಕ್ ಮಾಡೋಣ ಅಂತ ಹೋದ್ವಿ. ಬಟ್ ಅಲ್ಲಿ ಹೋಗಿ ನಾವು ಚೆಕ್ ಮಾಡಿದ್ಮೇಲೆ ಗೊತ್ತಾಯಿತು, ಆ ರೀತಿ ಎಲ್ಲ ನಮಗೇನೋ ಆಫರ್ಸು ಯೂಟ್ಯೂಬ್ ಶಾರ್ಟ್ಸ್ನ ತೋರಿಸಿದ್ರೆ ಸಿಗಲ್ಲ. ಆ್ಯಕ್ಚುಯಲ್ ಫೇರೇ 550 rupees ಅಂತ.
ಈ ರೀತಿ ಯೂಟ್ಯೂಬರ್ಸ್ ಎಲ್ಲ ಮಿಸ್ಲೀಡ್ ಮಾಡೋದು ನೋಡಿದ್ರೆ ಪ್ರಮೋಷನ್ಸ್ಗೆ ಒಂಥರ ಬೇಜಾರಾಗುತ್ತೆ. ಬಟ್ ಆದರೂ ಪರವಾಗಿಲ್ಲ, 550 ರುಪೀಸ್ ಅಷ್ಟೇ ಫೇರ್ ಇದ್ದಿದ್ದು, 1200 ರುಪೀಸ್ ಅಂತ ಹೇಳ್ತಾರೆ. ಬಟ್ ಆದರೆ ನಾವು ಸಂಡೇ ಹೋಗಿದ್ದು ಅಲ್ವಾ, ವೆನ್ಸ್ಡೇಸ್ ಹೋದರೆ ಕಾಂಬೋ ಅವೈಲಬಲ್ ಇದೆ, ಫ್ರೀಯಾಗಿ ಅವೈಲಬಲ್ ಇದೆ ಅಂತ ಹೇಳಿದರು. ಅಂದರೆ ಈಟರೀಸು ಆ್ಯಡಪ್ ಆಗುತ್ತೆ ಅದರಲ್ಲಿ. ಕಾಂಪ್ಲಿಮೆಂಟ್ರಿಯಾಗಿ ಒಂದು ಡ್ರಿಂಕು ಮತ್ತು ಒಂದು ಬರ್ಗರ್ ಕೊಡ್ತಾರಂತೆ. ಸೊ ನಾವು ಹೋದಾಗ ಇರಲಿಲ್ಲ ಇದು. ಸೊ ಯಾರಿಗಾದ್ರೂ ಈ ಥರ ರೇಸ್ವೇಯಲ್ಲಿ ಕಾರ್ಟಿಂಗ್ ಮಾಡಬೇಕು ಅಂತ ಇಷ್ಟ ಇದ್ದರೆ ಇದು ಒಂದು ಒಳ್ಳೆ ಪ್ಲೇಸು ಟ್ರೈ ಮಾಡೋದಕ್ಕೆ. ಇಲ್ಲೂ ಅಷ್ಟೇ, ಏನು ಅಂತ ಗೊತ್ತಿಲ್ಲ, ನಾವು ತುಂಬ ಹೊತ್ತು ಡಿಸೈಡ್ ಮಾಡಿ ಅದಾದಮೇಲೆ ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ತೊಗೊಂಡಿದ್ದು ಸ್ವಲ್ಪ ಹೊತ್ತಿಗೆ ಮಳೆ ಬಂದುಬಿಡ್ತು. ಮಳೆ ಬರ್ತಿದ್ರೆ ರೇಸ್ವೇನ ಯೂಸ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಆಲ್ಮೋಸ್ಟು ಹಾಫ್ ಆನ್ ಅವರ್ ಟು 45 ಮಿನಿಟ್ಸು ನಾವು ಮಳೆ ನಿಲ್ಲೋದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಅಕಸ್ಮಾತ್ ಟಿಕೆಟ್ ಏನಾದರೂ ತೊಗೊಂಡಿಲ್ಲ ಅಂತ ಹೇಳಿದರೆ ಮನೆಗೆ ಹೋಗ್ಬಿಡ್ತಿದ್ವಿ. ಬಟ್ ಟಿಕೆಟ್ ಆಲ್ರೆಡಿ ಪೇ ಮಾಡಿಬಿಟ್ಟಿದ್ವಿ ಅಲ್ವಾ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ನಿಮಗೇನಾದರೂ ರೇಸಿಂಗ್ ಕ್ರೇಜ್ ಇತ್ತು ಅಂತ ಹೇಳಿದ್ರೆ ಇದಂತೂ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಇಲ್ಲಿ. ಮತ್ತು ಕಾರು ನಾವು ನಾರ್ಮಲಿ ಹೈವೇಸಲ್ಲೆಲ್ಲ ಓಡಿಸ್ತಾ ಇರ್ತೀವಲ್ಲ, ಇಲ್ಲಿ ಓಡಿಸೋದು ಒಂದು ಡಿಫ್ರೆಂಟ್ ಫೀಲಿಂಗೇ ಕೊಡುತ್ತೆ. ದೊಡ್ಡೋರಿಂದ ಮಕ್ಕಳವ್ರಿಗೂ ಎಲ್ಲರೂ ಎಂಜಾಯ್ ಮಾಡ್ತಾರೆ ಇಲ್ಲಿ. ಇದರಲ್ಲಿ ತುಂಬಾ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ನಮಗೆ ಎಲ್ಲ ಅಗ್ರಿಮೆಂಟ್ ಪೇಪರ್ಗೆ ಸೈನ್ ಅಪ್ ಮಾಡಿಸ್ಕೊಂಡೇ ನಮಗೆ ಅಲ್ಲಿ ಆಡೋದಕ್ಕೆ ಅವಕಾಶ ಕೊಡ್ತಾರೆ. ಏಜ್ ಕ್ರೈಟೀರಿಯಾ ಕೂಡ ಇದೆ ಇಲ್ಲಿ. ಸೊ ಎಲ್ಲ ಅಗ್ರಿಮೆಂಟ್ಗೆ ನಾವು ಸೈನ್ ಅಪ್ ಮಾಡಿರ್ತೀವಿ. ಯಾಕೆ ಅಂತ ಹೇಳಿದ್ರೆ ಇದು ಸೇಫ್ಟಿ ಮೆಷರ್ಸ್ ಎಲ್ಲ ಇರುತ್ತಲ್ಲ, ಅದು ಮೀರಿನೂ ನಿಮಗೆ ಏನಾದರೂ ಆಯಿತು ಅಂತ ಹೇಳಿದ್ರೆ ನಾವು ಜವಾಬ್ದಾರಿ ಅಲ್ಲ ಅನ್ನೋದನ್ನು ಅಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ನಮ್ಮ ಸಂಜುನು ರಿತ್ವಿಕ್ ಅಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ರು ಇದನ್ನು. ಸೊ ಮಕ್ಕಳಿಗೆ ಯಾರಾದರೂ ಈ ಥರ ಔಟಿಂಗ್ ಹೋಗಬೇಕು ಒನ್ ಡೇ ಅಂತ ಹೇಳಿದ್ರೆ ಪ್ರಾಣಿ ಪ್ರಪಂಚ ಮತ್ತು ಗೋ ಕಾರ್ಟಿಂಗು ಇದೆರಡು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಮತ್ತು ಅಂಡರ್ ಬಜೆಟಲ್ಲೂ ಕೂಡ ಬರುತ್ತೆ. ಈ ಪ್ಲೇಸಸ್ಸು ಬ್ಯಾಂಗ್ಳೂರ್ಗಿಂತ ಅಷ್ಟೊಂದು ದೂರ ಏನೂ ಇಲ್ಲ. ಸೊ ಬೇಗ ಹೋಗಿ ಬಂದುಬಿಡ್ಬೋದು ಮನೆಗೆ ಒಂದೇ ದಿವಸದಲ್ಲಿ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ರಿಲ್ಯಾಕ್ಸಿಂಗ್ ಬ್ರೇಕ್ ಸಿಕ್ತು ನಮಗೆ. ನನಗಂತೂ ತುಂಬ ಒಳ್ಳೆ ಮೆಮೊರೀಸ್ ಸಿಕ್ತು ಇಲ್ಲಿ. ಖುಷಿ ಆಯಿತು ಎಲ್ಲ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಮಕ್ಕಳು ಕೂಡ ಖುಷಿಪಟ್ಟರು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.